ಇಂತಹ ನಿಟ್ಟಿನಲ್ಲಿ ನಾವು ಯಾವುದನ್ನ ಭಕ್ಷಿಸಬೇಕು ಯಾವುದನ್ನ ತಿನ್ನಬಾರದು ಹೇಳುವಂತಹ ತೀರ್ಮಾನವನ್ನು ಇವರು ಮಾಡುವುದಲ್ಲ, ನಮ್ಮ ಆಹಾರವನ್ನು ನಾವು ತೀರ್ಮಾನ ಮಾಡ್ತೇವೆ. ಖಂಡಿತವಾಗಿ ನಾವು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ 4 ನಗರಸಭೆ ಸದಸ್ಯರು ಇವತ್ತು ಇಲ್ಲಿ ಒಂದು ಬೀಫ್ ಸ್ಟಾಲ್ ಅನ್ನ ಮಾಡಬೇಕು ಅಂತ ಹೇಳುವಾಗ ಇವರ ನಿದ್ರೆ ಎಲ್ಲ ಇವರು ಹಾಳಾಗೋಯ್ತು. ಇವತ್ತು ಪ್ರತಿಭಟನೆಯನ್ನ ಮಾಡಿದ್ರು, ಪತ್ರಿಕಾಗೋಷ್ಠಿಯನ್ನ ಕರೆದ್ರು, ನಿರಂತರವಾಗಿ 1 ತಿಂಗಳು ಪತ್ರಿಕಾಗೋಷ್ಠಿ ಮಾಡಿದ್ರು. ನಮ್ಮ ಕನಸಿದೆ, ಮಡಿಕೇರಿಯಲ್ಲಿ ಒಂದು ಬೀಫ್ ಸ್ಟಾಲ್ ಅನ್ನ ಖಂಡಿತವಾಗಿ ನಾವು ಮಾಡ್ತೇವೆ. ಅದು ಯಾವ ಶಕ್ತಿ ನಮ್ಮನ್ನ ತಡೀತದೆ ನಾವು ನೋಡ್ತೇವೆ. ಆತ್ಮೀಯ ಬಂಧುಗಳೇ, ಇಲ್ಲಿ ಕುಯ್ಯುವುದು ಅಪರಾಧವೇ ಹೊರತು ಇಲ್ಲಿ ಮಾರಾಟ ಮಾಡುವುದು ಅಪರಾಧವಲ್ಲ. ಇಲ್ಲಿ ಕಾನೂನಿದೆ. ಆ ಕಾನೂನಿನಡಿಯಲ್ಲಿ ನಮಗೆ ನಮ್ಮದಾದಂತಹ ಹಕ್ಕುಗಳನ್ನು ಪಡೀಲಿಕ್ಕೆ ನಮಗೆ ಅವಕಾಶ ಇದೆ. ನಮ್ಮನ್ನ ಇಲ್ಲಿ ನಾವು ಇಟ್ಟಂತಹ ಬೇಡಿಕೆಯನ್ನ ನಗರಸಭೆ ಯಾವ ರೀತಿಯಲ್ಲಿ ತಿರಸ್ಕಾರ ಮಾಡ್ತದೆ ನಾವು ನೋಡ್ತೇವೆ. ಅದಕ್ಕೆ ನಾವು ಸಜ್ಜರಿದ್ದೇವೆ. ನಮ್ಮ ಬೇಡಿಕೆಯನ್ನ ಈ ಜಿಲ್ಲೆಯ ಈ ರಾಜ್ಯದ 85% ಜನಸಂಖ್ಯೆ ತಿನ್ನುವಂತಹ ಪದಾರ್ಥವನ್ನ ಆಹಾರವನ್ನ ತಡೆ ಹಿಡಿಯುವುದಕ್ಕೆ ಇವರಿಗೆ ಸಾಧ್ಯ ಇದೆಯಾ ನಾವು ನೋಡಬೇಕು. ಇವರು ನಮಗೆ ಇಲ್ಲಿ ಯಾರು ಪತ್ರಿಕಾಗೋಷ್ಠಿಯನ್ನ ಮಾಡಿದ್ರು, ಮೈಸೂರಿನ ಗಲ್ಲಿಗಳಲ್ಲಿ ಬೀಫನ್ನು ತಿನ್ನುವುದು, ಬೀಫನ್ನ ಪಾಯಗಳನ್ನ ತಿನ್ನುವುದು ನಾವು ಕಂಡಿದ್ದೇವೆ ಕಣ್ಣಾರೆ. ಯಾವ ನೈತಿಕತೆ ಇದೆ ಇವರಿಗೆ? ಇಲ್ಲಿ ಬಂದು ನಾಟಕೀಯ ಪ್ರವೃತ್ತಿಯನ್ನ ಮಾಡ್ತಾರೆ, ಅಲ್ಲಿ ಹೋಗಿ ಅದೇ ಆಹಾರವನ್ನ ತಿಂತಾರೆ. ಇವತ್ತು ಈ ನಿಟ್ಟಿನ ಆತ್ಮೀಯ ಬಂಧುಗಳೇ, ನಾವುಗಳು ಯಾವುದು ತಿನ್ನಬೇಕು ಯಾವುದು ತಿನ್ನಬಾರದು ಹೇಳುವಂತಹ ತೀರ್ಮಾನವನ್ನ ಇವರಿಗೆ ನಾವು ಕೊಡಲಿಕ್ಕೆ ಬಿಡೋದಿಲ್ಲ. STPI ಇರೋ ತನಕ ನಾವು ಖಂಡಿತವಾಗಿ ಈ ಶಕ್ತಿಗಳನ್ನ ಮೇಲುಗೈ ಆಗ್ಲಿಕ್ಕೆ ನಾವು ಬಿಡೋದಿಲ್ಲ. ನಮ್ಮ ಹೋರಾಟ ಅದು ಯಾವುದೇ